ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನಮಃ. ನೀಲಕಂಠೇಶ್ವರಾಯ ನಮಃ. ಹೊರಗಡೆ ಇರುವಂತ ಎಲ್ಲ ಭಕ್ತಾದಿಗಳು ಭಕ್ತರು ತಾಯಿದಿರರು ಗುರಿ ಹಿರಿಯರು ಬಯಸಿದೆ ಅಯ್ಯ ಸಕಲ ಜೀವನನು ಸಕಲ ಕೆಲ್ಲಕ್ಕೂ ನೀನೆ ಆಧಾರವಯ್ಯ ಸಿದ್ಧ ನಾಮ ಭಕ್ತ ಸುಪ್ರೀತಿ ಧಾಮ ಪಾಡುವೆ ಹರ 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 हमारे फुल वाले ಎಷ್ಟು ರೈಸ್ ಅಲ್ಲಿ ಡಬಲ್ ರೈಸ್ ಎನ್ನಡೆಯ ಮಹಾದಾನಿ ಕೂಡಲ ಸಂಗಮ ದೇವನಲ್ಲಿ ಸೆರಗೊಡ್ಡಿ ಬೇಡುವೆ ಸೆರಗೊಡ್ಡಿ ಬೇಡುವೆ. ನೋಡಿ, ನಾವೆಲ್ಲ ಬೇಡಬೇಕಾದ್ರೆ ಹೇಗೆ ಬೇಡಬೇಕು ಗುರುವಿನಲ್ಲಿ ಶಿವನಲ್ಲಿ ಅಂದ್ರೆ ಆತ ಭಕ್ತಿ ಪ್ರಿಯ, ಆತ ಭಾಷಾ ಪ್ರಿಯನಲ್ಲ, ಆತ ಭಕ್ತಿ ಪ್ರಿಯ. ಭಕ್ತಿ ಪ್ರಿಯ ಹೆಂಗಿದಾನಂದ್ರೆ ಮೀರಾಬಾಯಿ ಯಾವ ಭಾಷೆಯನ್ನು ಕೇಳಿಲ್ಲ, ಅಕ್ಕಮಾದೇವಿ ಕನ್ನಡತಿ ಅಂತ ಕೇಳಿಲ್ಲ, ಕಬೀರರು ಯಾವ ರೀತಿ ಅಂತ ಕೇಳಿಲ್ಲ, ಮುಸ್ಲಿಮ್ಸ್ ಅಂತ ಕೇಳಿಲ್ಲ, ಮತ್ತೆ ಬೇಡರ ಕಣ್ಣಪ್ಪ ಹೇಗೆ ರೀತಿ ಪೂಜೆ ಮಾಡ್ತಾರಂತ ಕೇಳಿಲ್ಲ, ಹಾಗೆ ಕನಕದಾಸರು ಸಹ ಯಾವ ರೀತಿಯಾಗಿ ಕೊಂಡಾಡ್ತಾರಂತ ಕೇಳಿಲ್ಲ. ಅವರೆಲ್ಲರ ಭಾಷೆಯನ್ನು ಮೀರಿದವರಲ್ಲ. ಹಾಗಾಗಿ ಈ ಭಾಷೆಯಿಂದ ದೇವರು ಒಲಿದಿಲ್ಲ, ಆಡೋದ್ರಿಂದಲೂ ದೇವರು ಒಲಿದಿಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ ಮತ್ತೆ ಬಸವಣ್ಣ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದಾಗ ಈ ಭಕ್ತಿಗೆ ಒಂದು ಕರೆಕ್ಷನ್ ಇರಬೇಕು ನಮಗೆಲ್ಲ. ಈ ನಮ್ಮ ಮೊಬೈಲ್ ಚಾರ್ಜ್ ಮಾಡಬೇಕು, ನಮ್ಮ ಮೊಬೈಲಿಗೆ ಟವರ್ ಚಾರ್ಜ್ ಟವರ್ ಕನೆಕ್ಷನ್ ಇರಬೇಕು ಅಂದಾಗ ಮಾತ್ರ ನಾವು ಮಾತಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಭಕ್ತಿಗೆ ಭಾಷೆ ಅನ್ನೋದಿಲ್ಲ. ಭಕ್ತಿಗೆ ಪ್ರಿಯನಾಗಿರ್ತಕ್ಕಂಥ ಭಗವಂತ ಇವತ್ತು ನಿಮ್ಮೆಲ್ಲರಿಗೆ ಒಲಿದು ನೀಲಕಂಠೇಶ್ ಇವತ್ತು ಜಲಕಂಠೇಶ್ ಆಗೋಬಿಟ್ಟ. ಆತ ವಿಷಕಂಠನಾಗಿದ್ರು ಸಹ ನಿಮ್ಮೆಲ್ಲರಿಗೆ ವರವನ್ನು ಕೊಡುವಂತ ವರಪ್ರಸಾದವನ್ನು ಕೊಡುವಂತ ಅಭಿಷೇಕ ಪ್ರಿಯ ಶಿವನಾಗಿರೋದ್ರಿಂದ, ಅಲಂಕಾರ ಪ್ರಿಯ ವಿಷ್ಣು ಆಗಿರೋದ್ರಿಂದ ಶಿವನಿಗೆ ಏನಂತ ಬೇಕಾಗಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ಭಕ್ತಿಯ ಮನಸ್ಸನ್ನು ಬೇಕು. ಆತನಿಗೊಂದು ತುಟ್ಟು ನೀರು ಬೇಕು. ಆತ ಏನು ನಿಮ್ಮನ್ನ ಏನು ಕೇಳೋದಿಲ್ಲ. ಯಾಕಂದ್ರೆ ಆತ ಬಡವನು ಬಂದು ದೀನ ದಯಾಳು ಅಂತ ನಾವು ಪರಮಾತ್ಮನ ಹೇಳ್ತೀವಲ್ಲ, ಹಾಗೆ ಆ ಪರಮಾತ್ಮ ಯಾವ ವಸ್ತುವನ್ನು ಆತ ಅಪೇಕ್ಷೆ ಪಡೋದಿಲ್ಲ.
ಅಕಸ್ಮಾತ್ ಆತೇನಾದ್ರೂ ಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟರೆ ನಾವ್ಯಾರು ಆತಗೆ ಏನು ₹1 ಕೊಡ್ತೀವಿ. ಗಂಗಾವತಿ ನಗರದಲ್ಲಿ ಶೆಟ್ಟಿ ಸಮಾಜದ ವೆಂಕಟೇಶ್ವರ ದೇವಸ್ಥಾನದ ಶ್ರಾವಣ ಮಾಸ ಪ್ರತಿ ವರ್ಷದಂತೆ ಇಂದು ಹಳೆಯ ಸೋಮವಾರದಂದು ಶ್ರೀ ಚನ್ನಮಲ್ಲಿಕಾರ್ಜುನ ಮಠದಿಂದ ಎಲ್ಲ ತಾಯಂದಿರು 108 ಕುಂಭೋತ್ಸವವನ್ನು ಹೊತ್ತು ಶ್ರೀ ನೀಲಕಂಠೇಶ್ವರ ದೇವರಿಗೆ ಒಂದು ಕುಂಭಾಭಿಷೇಕವನ್ನು ನೆರವೇರಿದೆ. ಹಾಗೆ ಬೆಳಗ್ಗೆಯಿಂದ ಕುಂಭಾಭಿಷೇಕ ಮತ್ತು ಇನ್ನಿತರ ಕಾರ್ಯಕ್ರಮ ನಡೀತಾ ಇದ್ದಾವೆ. ಮತ್ತು ಎಲ್ಲ ಸಮಾಜ ಬಾಂಧವರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ 35ನೇ ವರ್ಷದ ಒಂದು ಪುರಾಣ ಮಹೋತ್ಸವ 35ನೇ ವರ್ಷದ್ದು ಈ ವರ್ಷದ್ದು ಶ್ರೀ ಕೊಪ್ಪಳದ ಗವಿಸಿದ್ದೇಶ್ವರ ಜನ್ಮಠದ ಪುರಾಣವನ್ನು ನೆರವೇರ್ತಾ ಇದೆ. ಹಾಗಾಗಿ ಇವತ್ತು ಪ್ರತಿ ವರ್ಷ ಶುದ್ಧ ಪಾಠ 1ರಿಂದ 2 ಕೊನೆಯವರೆಗೂ ನಡೀತಾ ಇದೆ. ಸಾಕಷ್ಟು ಭಕ್ತರು ಬಂದು ಈ ಒಂದು ಪುರಾಣ ಸಾಯಂಕಾಲ ಭಾಗವಹಿಸಿದ್ದಾರೆ. ಹಾಗೂ ಈ ಒಂದು ಪುರಾಣ ಮಂಗಲವನ್ನು ಈ ಬರೋ ಒಂದು 5 ದಿನ ನೆರವೇರ್ತದೆ. ಆದಷ್ಟು ಎಲ್ಲ ಭಕ್ತರು ಬಂದು ಭಾಗವಹಿಸಿ ನೀಲಕಂಠೇಶ್ವರ ದೇವಸ್ಥಾನ ಬರಬೇಕಂತ ತಮ್ಮಲ್ಲಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳ ಮಹಾಪುರಾಣ ಸತತವಾಗಿ ಒಂದು ತಿಂಗಳ ನಡೀತಾ ಬಂದಿದೆ. ಈ ಒಂದು ಕಡೆ ಸೋಮವಾರ ದಿನದಂದು ಶ್ರೀ ಚನ್ನಮಲ್ಲಿಕಾರ್ಜುನ ಮಠದಿಂದ ನಮ್ಮ ದೇವಸ್ಥಾನವರೆಗೂ 108 ಕುಂಭಾಭಿಷೇಕಗಳು ನಡೆದಂಥ ತಾಯಂದಿರಿಗೆ ಇಷ್ಟು ತನಕ ಶತಸಲ ಬ್ರಹ್ಮ ಶ್ರೀ ನಾಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ನಮ್ಮನ್ನೆಲ್ಲರನ್ನ ಪುನೀತರಾಗಿಸಿದ್ದಾರೆ. ಹಾಗೂ ನಮ್ಮ ದೇವಸ್ಥಾನದ ದೇವಸ್ಥಾನದಲ್ಲಿ ಸರ್ವ ಸದಸ್ಯರು, ಮಹಿಳಾ ಮಂಡಳಿ, ಯುವಕ ಮಂಡಳಿ ಎಲ್ಲ ಸದಸ್ಯರುಗಳು ಈ ದಿನ ಅನ್ನ ಸಂತರ್ಪಣೆಯನ್ನು ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ. ಎಲ್ರಿಗೂ ಆ ನೀಲಕಂಠೇಶ್ವರನ್ನು ಮತ್ತು ಗವಿಸಿದ್ದೇಶ್ವರನ್ನು ಸನ್ಮಾನ ಸದ್ಗುರುಗಳನ್ನು ಕೊಟ್ಟು ತಮ್ಮ ಮಾರ್ಗವನ್ನು ತೋರಿಸಿ ಬೆಳೆಸಿ ಅಂತ ಹೇಳಿ ಈ ಮೂಲಕ ಎಲ್ಲರೂ ನಮ್ಮ ಕುಂಭೋತ್ಸವ ನಮ್ಮ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಚನ್ನಬಸವ ಕಲ್ಯಾಣ ಮಂಟಪದಿಂದ ನಮ್ಮ ನೀಲಕಂಠೇಶ್ವರ ದೇವಸ್ಥಾನಕ್ಕೆ 108 ಕುಂಭೋತ್ಸವ ಮುತ್ತೈದರಿಂದ ಬಂದಿದ್ದೀವಿ. ಮತ್ತು ನಮ್ಮ ನೀಲಕಂಠೇಶ್ವರ ದೇವಸ್ಥಾನ ಪುರೋಹಿತರಾಗಿರತಕ್ಕಂಥ ಪೂಜಾರಿ ಅವರು ಸಹ ಅವರು ತುಂಬ ಹೊತ್ಕೊಂಡು 109 ಕಳಸದೊಂದಿಗೆ ನಮ್ಮ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಅಭಿಷೇಕವನ್ನು ಸಲ್ಲಿಸಿ ಎಲ್ಲರೂ ಭಕ್ತರೆಲ್ಲರೂ ಪಾತ್ರರಾಗಿದ್ದೀವಿ. ಹಾಗೆ ನಮ್ಮ ಕುಲಗುರುವಾದಂಥ ಶ್ರೀ ನೀಲಕಂಠ ಪಟ್ಟಾಭಿಷೇಕರು ಸಾಯಂಕಾಲ ಆಗಮಿಸಿದ್ದಾರೆ. ಇಲ್ಲಿ ತಾನೇ ನಾಗಭೂಷಣ ಶಿವಾಚಾರ್ಯರು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಅವ್ರಿಗೂ ಸಹ ನಾವು ಅನಂತ ಧನ್ಯವಾದಗಳು ಹೇಳುತ್ತಾ, ಈ ವಾತಾವರಣದಲ್ಲಿ ಪ್ರತಿದಿನ ಶಾಂತಿ ನೆಮ್ಮದಿ ಸಿಗ್ತಾ ಇದೆ ಈ ದೇವಸ್ಥಾನದಲ್ಲಿ. ಈ ಪ್ರಕೃತಿಯಲ್ಲಿ ನಾವು ಈ ಥರ ವಾಸವಾಗಿ ನಾವು ಎಲ್ಲರೂ ಭಕ್ತರೆಲ್ಲರೂ ಸಂತೋಷದಿಂದ ನೆಮ್ಮದಿಯಿಂದ ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಶ್ರಾವಣ ನಿಮಿತ್ತವಾಗಿ ಇಂದು ಕುಂಭವನ್ನು ನಾವು ಜರುಗಿಸಿದ್ದು. ಕೊಪ್ಪಳ ಗವಿಸಿದ್ದೇಶ್ವರ ಇಂದು ಪುರಾಣವನ್ನು ಹಚ್ಚಿದ್ವಿ. ಈ ವರ್ಷದ್ದು ಸತತವಾಗಿ 1 ತಿಂಗಳವರೆಗೂ ಪುರಾಣವನ್ನು ಸ್ವಾಮಿಯರು ತುಂಬ ಚೆನ್ನಾಗಿ ನಡೆಸಿಕೊಟ್ರು. ಮಲ್ಲಿಕಾರ್ಜುನ ಮಠದಿಂದ ಮಹಿಳೆಯರು 108 ಸ್ವಾಮಿಯರು 109 ಕುಂಭವನ್ನು ನಾವು ಇಲ್ಲಿಯವರೆಗೂ ತಗೊಂಡ್ಬಂದು ಎಲ್ಲ ಮುತ್ತೈದರು ಸೇರಿ ಮಹಿಳಾ ಮಂಡಲ ಕುರುಬಶೆಟ್ಟಿ ಸಮಾಜದ ಎಲ್ಲರೂ ಸದ್ಭಕ್ತಿಯಿಂದ ಕುಂಭಾಭಿಷೇಕ 35ನೇ ವರ್ಷದ್ದು ಕುಂಭಾಭಿಷೇಕವನ್ನು ನೀಲಕಂಠೇಶ್ವರಿ ಜಾಲಧಾರಣ ಮಾಡಿ ಇಂದು ನಾವೆಲ್ಲರೂ ಪ್ರಾರ್ಥರಾಗಿ ಮಳೆ ಬೆಳೆ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ ದೇವರು ಅಂತ ದೇವರಲ್ಲಿ ಪ್ರಾರ್ಥನೆ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ 108 ಕುಂಭೋತ್ಸವ ಮೇಳವನ್ನು ನಡೆಸಿ ಎಲ್ಲರೂ ಸದ್ಭಕ್ತರೆಲ್ಲರೂ ಬಂದು ಭಕ್ತಿಯಿಂದ ಬಂದು ಎಲ್ಲರೂ ಭಾಗವಹಿಸಿ ದೇವರ ಕೃಪೆ ಎಲ್ಲರ ಮೇಲೆ ಹೀಗೆ ಇರಲಿ.